ಈ ಕೆಲಸ ಮಾಡುತ್ತಿರುವ ಹೆಣ್ಣನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಬಾರದಂತೆ. ಮಹಿಳೆಯರು ಈ ಕೆಳಗಿನ ಕೆಲವು ಕೆಲಸಗಳನ್ನು ಮಾಡುವಾಗ ಪುರುಷರು ಅವರಿಗೆ ತೊಂದರೆ ಕೊಡಬಾರದು ಎಂದು ವಾತ್ಸಾಯನ ಹೇಳಿದ್ದಾನೆ. ಹಾಗಿದ್ದರೆ ಅವು ಯಾವುವು? ಅಲಂಕಾರ ಮಾಡಿಕೊಳ್ಳುವಾಗ. ಮಹಿಳೆ ತನ್ನ ಮುಖದ ಅಥವಾ ಮೈ ಅಲಂಕಾರವನ್ನು ಮಾಡುವಾಗ ಅಥವಾ ಸರಿಪಡಿಸಿಕೊಳ್ಳುವಾಗ ಅಥವಾ ಕೂದಲು ಬಾಚಿಕೊಳ್ಳುವಾಗ ಗಂಡ ಕೂಡ ಅವಳನ್ನು ನೋಡಬಾರದಂತೆ. ಪುರುಷ ಈ ಸಮಯದಲ್ಲಿ ಮಹಿಳೆಯನ್ನು ನೋಡಿದ್ರೆ ಅವಳ ಗಮನ ಬೇರೆಡೆಗೆ ಹೋಗುತ್ತದೆ. ಈ ಸಮಯದಲ್ಲಿ ಪುರುಷ ಅಲ್ಲಿಂದ ದೂರ ಹೋದರೆ ಒಳ್ಳೆಯದು ಎನ್ನುತ್ತಾನೆ ವಾತ್ಸಾಯನ. ಊಟ ಮಾಡುವಾಗ. ಊಟ ಮಾಡುವುದನ್ನು ಬೇರೆಯವರು ನೋಡ್ತಿದ್ದರೆ ಸರಿಯಾಗಿ ಊಟ ಸೇರುವುದಿಲ್ಲ. ವಾತ್ಸಾಯನನ ಪ್ರಕಾರ ಮಹಿಳೆ ಊಟ ಮಾಡುವಾಗ ಕುಟುಂಬ ಸದಸ್ಯನಲ್ಲದ ಪುರುಷನು ಅವಳನ್ನು ನೋಡಬಾರದು. ಇದು ಶಿಷ್ಟಾಚಾರಕ್ಕೆ ವಿರುದ್ಧವಾಗಿದೆ. ಮಹಿಳೆ ಊಟ ಮಾಡುವಾಗ ಪುರುಷ ನೋಡಿದ್ರೆ ಇದು ಮಹಿಳೆಯ ಮುಜುಗರಕ್ಕೆ ಕಾರಣವಾಗುತ್ತದೆ. ಇದರಿಂದ ಮಹಿಳೆಗೆ ಸರಿಯಾಗಿ ತಿನ್ನಲು ಸಾಧ್ಯವಾಗುವುದಿಲ್ಲ. ಮಗುವಿಗೆ ಹಾಲುಣಿಸುವಾಗ. ಸ್ತನ್ಯಪಾನ ಪುಣ್ಯದ ಕೆಲಸ. ಮಹಿಳೆ ತನ್ನ ಮಗುವಿಗೆ ಹಾಲುಣಿಸುವುದನ್ನು ಯಾವುದೇ ಪುರುಷ ಅಥವಾ ಗಂಡನೇ ಆಗಲಿ ನೋಡಬಾರದು ಅಥವಾ ತೊಂದರೆ ಕೊಡಬಾರದು. ಪುರುಷ ಆಕಾಟ ನೀಡಿದರೆ ಆಕೆ ವಿಚಲಿತಲಾಗ್ತಾಳೆ. ಇದರಿಂದ ಹಾಲು ಕುಡಿಯುತ್ತಿರುವ ಮಗುವಿಗೆ ತೊಂದರೆಯಾಗುತ್ತದೆ ಎನ್ನುತ್ತಾನೆ ವಾತ್ಸಾಯ. ಬಟ್ಟೆ ಸರಿಪಡಿಸುವಾಗ. ಹೆಣ್ಣು ಬಟ್ಟೆ ಧರಿಸುವುದೇ ಮರ್ಯಾದೆ ಮುಚ್ಚಿಕೊಳ್ಳೋಕೆ. ಹೀಗಿರುವಾಗ ಮಹಿಳೆ ತನ್ನ ಬಟ್ಟೆಗಳನ್ನು ಸರಿಪಡಿಸುತ್ತಿರುವಾಗ ಪುರುಷ ಅವಳನ್ನು ನೋಡಿದರೆ ಆಕೆಗೆ ಮತ್ತಷ್ಟು ಮುಜುಗರವಾಗುತ್ತದೆ. ಮಹಿಳೆ ಬಟ್ಟೆ ಸರಿ ಮಾಡಿಕೊಳ್ಳುವಾಗ ನೋಡುವುದು ತಪ್ಪು. ಮಹಿಳೆ ಬಟ್ಟೆ ಸರಿ ಮಾಡ್ಕೊಳ್ತಿದ್ದಾಳೆ ಎಂಬುದು ಗೊತ್ತಾದ್ರೆ ಪುರುಷ ಎಚ್ಚೆತ್ತುಕೊಳ್ಬೇಕು. ಆಕೆಯನ್ನು ಅಪ್ಪಿತಪ್ಪಿಯೂ ನೋಡಬಾರದು. ಆಕೆಗೆ ಗೌರವ ನೀಡಿ ಅಲ್ಲಿಂದ ಹೋಗಬೇಕು ಎನ್ನುತ್ತಾನೆ ವಾತ್ಸಾಯನ. ಸೀನು ಆಕಳಿಕೆ. ಬರೀ ಊಟ ಮಾತ್ರವಲ್ಲ, ಮಹಿಳೆ ಸೀನುತ್ತಿದ್ದರೆ ಆಗ ಕೂಡ ಪುರುಷ ಆಕೆಯನ್ನು ನೋಡಬಾರದಂತೆ. ಅಂತಹ ಸಂದರ್ಭದಲ್ಲಿ ದೇಹದ ಮೇಲಿನ ಉಡುಪುಗಳು ತಂತಾನೆ ಅಸ್ತವ್ಯಸ್ತಗೊಳ್ಳುತ್ತದೆ. ಅದು ಸಭ್ಯತೆ ಅಲ್ಲ. ಅಂಗಮರ್ದನ. ಅಂಗಮರ್ದನ ಅಥವಾ ಮಸಾಜ್ ಮಾಡಿಕೊಳ್ಳುತ್ತಿರುವಾಗ ಪುರುಷನಾದವನು ಆಕೆಯನ್ನು ನೋಡಬಾರದು. ಇದು ಆಕೆ ಗೌರವಕ್ಕೆ ಧಕ್ಕೆ ತರುತ್ತದೆ. ಪುರುಷರ ಮರ್ಯಾದೆಗೂ ಅದು ತಕ್ಕುದಲ್ಲ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.